ವಿನೋದ್ ಅಂತ, ಓಕೆ ವಿನೋದ್ ಕುಮಾರ್ ಅಂತ. ಓಕೆ ಬೆಂಗಳೂರು ಅವರೇನಾ? ಬೆಂಗಳೂರೇ, ನಾನು ಬೇಸಿಕಲಿ ಮಂಗಳೂರು. ಬಟ್ ಇದು ಬಿಸ್ನೆಸ್ ಎಲ್ಲ ಮಾಡ್ತಿರೋದು ಬೆಂಗಳೂರಲ್ಲಿ. ಸರ್ ಏನ್ ಮಿಷಿನ್ ಇದು ಸರ್? ಇದು ಬಂದು ರೋಟರಿ ರ್ಯಾಕ್ ಓವನ್ ಅಂತ. ರೋಟರಿ ರ್ಯಾಕ್ ಓವನ್. ಓಕೆ. ಇದರಲ್ಲಿ ಒಳಗಡೆ ರ್ಯಾಕ್ ಇರುತ್ತೆ. ರ್ಯಾಕ್ ಇದು ಆಕ್ಚುಲಿ ಕನ್ಸ್ಟ್ರಕ್ಷನ್ ಹೇಳ್ಬೇಕು ಅಂತಂದ್ರೆ ರ್ಯಾಕ್ ಇದೆ. ಈ ರ್ಯಾಕ್ ಒಳಗಡೆ ನೀವು ಬ್ರೆಡ್ ಜೋಡಿಸ್ತೀರಾ. ಬ್ರೆಡ್ ಬನ್ನು ಬೇಕ್ ಮಾಡೋದಕ್ಕೆ ರಸ್ಕ್ ಏನೇ ಆಗ್ಬೋದು. ಇದು ಮಲ್ಟಿಪರ್ಪಸ್ ಮೆಷಿನ್ ಒಂದಂತಲ್ಲ. ಬ್ರೆಡ್ ಬನ್ ರಸ್ಕ್ ಖಾರಿ ಪಫ್ ಕೇಕ್ ಏನ್ ಬೇಕಾದ್ರೂ ಮಾಡ್ಬೋದು. ಬೇಕರಿಯಲ್ಲಿ ಮಾಡುವಂತ ಎಲ್ಲದನ್ನು ಬೇಕಾಗುತ್ತೆ. ಸೊ ಇದನ್ನ ಲೋಡ್ ಮಾಡ್ತಾರೆ. ಆಮೇಲೆ ಇಲ್ಲಿ ಈ ಕಡೆ ಇದು ಕಂಟ್ರೋಲ್ ಪ್ಯಾನಲ್ ಸೈಡ್. ಓಕೆ. ಸೊ ಇದರಲ್ಲಿ ಬರ್ನರ್ ಇರುತ್ತೆ ಇಲ್ಲಿ. ಅಂದ್ರೆ ಇಲ್ಲಿ ಐದರ್ ಇದು ಡೀಸೆಲ್ ಇಂದ ರನ್ ಆಗುತ್ತೆ, ಇಲ್ಲ ಅಂತಂದ್ರೆ ಗ್ಯಾಸ್ ಇಂದ ರನ್ ಆಗುತ್ತೆ. ಸೊ ಅಲ್ಲಿ ಡೀಸೆಲ್ ಫೈರ್ ಆಗುತ್ತೆ, ಅವಾಗ ಹೀಟ್ ಜನರೇಟ್ ಆಗುತ್ತೆ, ಅದು ಈ ಚೇಂಬರ್ ಒಳಗಡೆ ಸುತ್ತಾ ಇರುತ್ತೆ. ಅದರಿಂದಾಗಿ ಬೇಕಾಗುತ್ತೆ. ಸೊ ಇದರಲ್ಲಿ ಒಂದು 7-8 ಮಾಡೆಲ್ ಇದೆ ನಮ್ಮ ಹತ್ರ. ಇದರಲ್ಲಿ B700 ಅಂತ ಸ್ಟಾರ್ಟ್ ಆಗಿ B2200 ಅಂತ ಮಾಡೆಲ್ ಇದೆ. ಸಿಂಗಲ್ ಟ್ರಾಲಿ, ಡಬಲ್ ಟ್ರಾಲಿ, 4 ಟ್ರಾಲಿ. ಕಾಸ್ಟ್ ಬಂದು 5 lakh ಇಂದ 15 lakh ತನಕ ಸ್ಟಾರ್ಟ್ ಆಗೋದೇ 5 lakh ಇಂದ. ಓಕೆ ಸರ್, ಇದನ್ನ ಹೊರತಾಗಿ ಬೇರೆ ಏನೆಲ್ಲ? ಇದು ನೆಕ್ಸ್ಟ್ ಇದು ಈಗ ಹೋಮ್ ಬೇಕರ್ಸ್ ಯಾರು ಇರ್ತಾರೆ, ಇಲ್ಲ ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮನೇಲಿ ಸ್ಟಾರ್ಟ್ ಮಾಡ್ಬೇಕು ಅಂತವ್ರಿಗೆ ಇದು ಕನ್ವೆಕ್ಷನ್ ಓವನ್ ಅಂತ ಹೇಳ್ತಾರೆ. ಅದೆಲ್ಲವೂ ದೊಡ್ಡ ದೊಡ್ಡ ಬೇಕರಿಗಳಲ್ಲಿ ಇವನ್ ಅಯ್ಯಂಗರ್ ಬೇಕರಿಯಿಂದ ಮೇಲೆ ಆ ರೇಂಜ್ ಮೇಲೆ. ಅಯ್ಯಂಗರ್ ಬೇಕರಿ ಆದ್ಮೇಲೆ ಚಿಕ್ಕ ಬೇಕರಿಗಳೆಲ್ಲ ಅದನ್ನ ತಗೊಂಡು ಮೇಂಟೈನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರದ್ದು ಟೋಟಲ್ ಇನ್ನು ಪೂರ್ತಿ ಬೇಕರಿ ಸ್ಟಾರ್ಟ್ ಮಾಡಕ್ಕೆ 4-5 ಲಕ್ಷ ಪ್ರೊಡಕ್ಟಿವಿಟಿ ಬೇಕು. ಯಾಕಂದ್ರೆ ದೊಡ್ಡ ಮೆಷಿನ್ ಅಂದ್ರೆ ನೀವು ಅಷ್ಟು ಪ್ರೊಡಕ್ಷನ್ ಇದ್ರೆ ಇಟ್ ಇಸ್ ವರ್ತ್. ಅದು ಈಸಿ, ಆಪರೇಟ್ ಮಾಡೋದು ಈಸಿ, ಮೇಂಟೈನ್ ಮಾಡೋದು ಈಸಿ, ಅದ್ರ ಈಸಿ ಆಗುತ್ತೆ. ಬಟ್ ನೀವು ತುಂಬಾ ಸಣ್ಣದಿದ್ರೆ ಅದ್ ತಗೊಂಡು ನೀವು ಅಷ್ಟು ಪ್ರೊಡಕ್ಷನ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ವೇಸ್ಟ್ ಆಫ್ ಬಂಡವಾಳ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಬಂಡವಾಳ ಹಾಕಿದಕ್ಕೆ ನಾವು ಡಬಲ್ ದುಡಿಬೇಕು. ಸೊ ಅವಾಗ ನೀವು ಬಂಡವಾಳ ಹಾಕಿರೋದು ನಿಮ್ಗೆ 1 ವರ್ಷ ರಿಟರ್ನ್ ಬರುತ್ತೆ. ಅವಾಗ ನಿಮ್ಗೆ ಇದಾಗುತ್ತೆ. ಬೇಕರಿಯಲ್ಲಿ ಇದೆಯಾ ಸರ್ ಲಾಭ? ತುಂಬಾ ಲಾಭ ಇದೆಯಾ ಬೇಕರಿ ಬಿಸ್ನೆಸ್ ಅಲ್ಲಿ? ಇದೆ, ಇವಾಗಂತೂ ಸಿಕ್ಕಾಪಟ್ಟೆ ಇದೆ. ಕೊರೋನಾ ಆದ್ಮೇಲಂತೂ ಬೇಕರಿ ಬಿಸ್ನೆಸ್ ಗೆ ಸಿಕ್ಕಾಪಟ್ಟೆ ಬೂಮ್ ಬಂದಿದೆ. ಯಾಕಂದ್ರೆ ಜನರಿಗೆ ಏನಂದ್ರೆ ಹೊರಗಡೆ ಹೋಗಿ ಅವಾಗ ಏನಾಯ್ತು, ಕೊರೋನಾ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಹೋಟ್ಲಿಗೆ ಹೋಗಿ ಕೂತು ತಿನ್ನೋಷ್ಟು ಟೈಮ್ ಇರ್ಲಿಲ್ಲ. ಅವಾಗ ಬೇಕರಿ ಪ್ರಾಡಕ್ಟ್ ಒಂದು ಸಬ್ಸ್ಟಿಟ್ಯೂಟ್. ಯಾಕಂದ್ರೆ ಇಮಿಡಿಯೇಟ್ ಸಿಗುತ್ತೆ. ಎಲ್ಲೋ ಅಂಗಡಿಗೆ ಹೋಗ್ತಾ ಬಂದು ಮನೇಲಿ ಬೇಕಾದ್ರೆ ತಿನ್ಬೋದು, ಎಲ್ಲಿ ನಿಂತ್ಕೊಂಡ್ ಬೇಕಾದ್ರೆ ತಿನ್ಬೋದು, ಆತರ ಇರೋದ್ರಿಂದ. ಸೊ ಇದು ಈ ಮಾಡೆಲ್ ಬಂದು ಕನ್ವೆಕ್ಷನ್ ಓವನ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಜಸ್ಟ್ 4 ಟ್ರೇ, 4 ಟ್ರೇ ಕೂತ್ಕೊಳ್ಳುತ್ತೆ. ಈ ಹೋಮ್ ಬೇಕರ್ಸ್ ಗೆಲ್ಲ ಬೆಸ್ಟ್. ಇದನ್ನು ಎಲೆಕ್ಟ್ರಿಕ್ ಇಂದ ರನ್ ಆಗೋದಿದೆ, ಪ್ಲಸ್ ಗ್ಯಾಸ್ ಇಂದ ರನ್ ಆಗೋದಿದೆ. ಇದು ಬಂದು ನಿಮ್ಗೆ ಒಂದು 60,000 ಸ್ಟಾರ್ಟ್ ಆಗುತ್ತೆ. 60,000 3-4 ಲಕ್ಷ ತನಕ ಹೋಗುತ್ತೆ. ಅಂದ್ರೆ ದೊಡ್ಡದು 10 ಟ್ರೇ ಬರುತ್ತೆ, 6 ಟ್ರೇ ಬರುತ್ತೆ, 10 ಟ್ರೇ ಬರುತ್ತೆ. 10 ಟ್ರೇ ಆದ್ರೆ ನಿಮ್ಗೆ ಸ್ವಲ್ಪ ಒಂದು 4 ಲಕ್ಷ ತನಕ ಆಗುತ್ತೆ. ನೆಕ್ಸ್ಟ್ ಬಂದು ಸ್ಪೈರಲ್ ಮಿಕ್ಸರ್ ಅಂತ. ಇದು ಸ್ಪೈರಲ್ ಮಿಕ್ಸರ್. ಈಗ ನೀವು ಏನೇ ಬೇಕರಿ ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಇದು ಅಗತ್ಯ ಬೇಕೇ ಬೇಕು. ಈಗ ಬ್ರೆಡ್ ಮಾಡ್ಬೇಕಂದ್ರೆ ರಸ್ಕ್, ಬಿಸ್ಕೆಟ್ ಏನ್ ಮಾಡ್ಬೇಕು ಅಂತಂದ್ರೆ ಹಿಟ್ ಮಿಕ್ಸ್ ಮಾಡಕ್ಕೆ ಇದು ಬೇಕೇ ಬೇಕು. ಇದಕ್ಕೆ ಸ್ಪೈರಲ್ ಮಿಕ್ಸರ್ ಅಂತ ಹೆಸರು. ಇದರಲ್ಲಿ 25 kg ಮೈದಾದಿಂದ ಹಿಡಿದು ನಮ್ದು 100 kg ಮೈದಾ ತನಕ ಇದೆ. 100 kg ಮೈದಾ ಅಂದ್ರೆ ಮೈದಾ ಹಾಕಿದ್ರೆ ಅದಕ್ಕೆ ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. 25 kg ಮೈದಾ, 50 kg ಮೈದಾ, 75 kg ಮೈದಾ, ಆಮೇಲೆ 100 kg ಮೈದಾ. ಓಕೆ. ಅಂದ್ರೆ ಇದೆಲ್ಲವೂ ದೊಡ್ಡ ದೊಡ್ಡ ಬೇಕರ್ಸ್ ಹೌದು. 25 kg ಎಲ್ಲ ಬೇಕರಿ ಯೂಸ್ ಆಗುತ್ತೆ, ನಾರ್ಮಲ್ ಬೇಕರಿ ಯೂಸ್ ಆಗುತ್ತೆ. ಈಗ ಒಂದು ದಿನಕ್ಕೆ ಒಂದು 500 ಬ್ರೆಡ್ ಮಾಡ್ತಾರಂತಂದ್ರೆ ಅವ್ರಿಗೆ 25 kg ಬೇಕೇ ಬೇಕು ಮಿಕ್ಸಿಂಗ್ ಮಾಡಕ್. ಓಕೆ. ಏನ್ ಕಾಸ್ಟ್ ಆಗುತ್ತೆ ಇದು? 3 ಲಕ್ಷದಿಂದ 6 ಲಕ್ಷ ತನಕ. ಇದ್ರಲ್ಲಿ ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ? ಚಿಕ್ಕದು ಸಿಗುತ್ತೆ. ಇದು 25 kg. ಇದಕ್ಕಿಂತ ನೆಕ್ಸ್ಟ್ ಮಾಡೆಲ್ 25 kg ಬರುತ್ತೆ. ಅದಕ್ಕಿಂತ ಚಿಕ್ಕದ 10 kg 12 kg ಎಲ್ಲ ಬರುತ್ತೆ. ಅದೆಲ್ಲ ಮನೆಯಲ್ಲೇ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋಂತವರೆಗೂ ಸಿಗುತ್ತೆ. ಸೊ ಇದು ನೆಕ್ಸ್ಟ್ ಬಂದು ಇದು ಪ್ಲಾನೆಟರಿ ಮಿಕ್ಸರ್ ಅಂತ ಹೇಳ್ತಾರೆ. ಪ್ಲಾನೆಟರಿ ಮಿಕ್ಸರ್ ಹಂಗಂದ್ರೆ ಇದನ್ನ ನಾವು ಇದೊಂದು ಆಕ್ಚುಲಿ ಇದ್ರ ಮೂವ್ಮೆಂಟ್ ಬಂದು ನಮ್ದು ಪ್ಲಾನೆಟ್ ಹೆಂಗೆ ಮೂವ್ ಆಗುತ್ತೆ ಅದೇ ತರ ಇದೆ. ಈಗ ಅರ್ಥ ಸೆಲ್ಫ್ ರೋಟೇಟ್ ಆಗುತ್ತೆ, ಪ್ಲಸ್ ಸನ್ ಸುತ್ತ ರೋಟೇಟ್ ಆಗುತ್ತೆ. ಅದೇ ಟೆಕ್ನಾಲಜಿ ಇಲ್ಲೂ ಇದೆ. ಯಾಕಂದ್ರೆ ಆನ್ ಮಾಡಿ ತೋರಿಸಬಹುದಾ? ಕನೆಕ್ಷನ್ ಕೊಟ್ಟಿಲ್ಲ. ಸೊ ಇದು ಅಂದ್ರೆ 2 ಮೂವ್ಮೆಂಟ್ ಇದೆ. ಸೆಲ್ಫ್ ರೋಟೇಟ್ ಆಗಿದೆ, ಪ್ಲಸ್ ಸರ್ಕ್ಯುಲರ್ ಮೂವ್ಮೆಂಟ್ ಆಗಿದೆ. ಇದನ್ನ ನಾರ್ಮಲಿ ಬಿಸ್ಕಿಟ್ ಮತ್ತೆ ಕೇಕ್ ಮಾಡಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಬಿಸ್ಕಿಟ್ ಡೋ ಮಿಕ್ಸ್ ಮಾಡಕ್ಕೆ, ಆಮೇಲೆ ಕೇಕ್ ಡೋ ಮೇಜರ್. ಕೇಕ್ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಡೋ ಇರುತ್ತಲ್ವಾ, ಸೊ ಅದರಿಂದ ಅದು ಬ್ಯಾಟರ್ ಮಿಕ್ಸ್ ಮಾಡ್ದಂಗೆ ನೀಟಾಗಿ ಬ್ಯಾಟರ್ ಮಿಕ್ಸ್ ಆಗಬೇಕು ಅಂತಂದ್ರೆ ಈ ತರದೆಲ್ಲ ಅವಶ್ಯಕತೆ ಇದೆ. ಇದ್ರಲ್ಲೂ 30 ಲೀಟರ್, 60 ಲೀಟರ್, 100 ಲೀಟರ್, 140 ಲೀಟರ್ ಇದೆ. ಇದು ಕಾಸ್ಟ್ ಒಂದು 2 ಲಕ್ಷದಿಂದ ಸ್ಟಾರ್ಟ್ ಆಗೋದು. 2 ಲಕ್ಷದಿಂದ. ಓಕೆ. ಅದೆಲ್ಲವೂ ಕೂಡ ನಿಮ್ಮ ಹತ್ರದಿಂದನೇ ಸಿಗುತ್ತೆ, ಎಷ್ಟು ಬೇಕಾದ್ರೂ ಆರ್ಡರ್ ಮಾಡಿ. ಮ್ಯಾನುಫ್ಯಾಕ್ಚರರ್ ನೀವೇ ಮ್ಯಾನುಫ್ಯಾಕ್ಚರರ್? ನಾವು ಆಕ್ಚುಲಿ CS ಬಂದು 1997 ಇಂದ ಇದೆ ಕಂಪನಿ. ಸೊ ವಿ ಆರ್ ಒನ್ ಆಫ್ ದ ಹೊರಗಡೆಯಿಂದ ತರಿಸಿ ಇಲ್ಲಿ ಸೇಲ್ ಮಾಡ್ತಿರೋರ್ನ ನೋಡ್ತಿದೀವಿ, ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ. CS 90% ಮ್ಯಾನುಫ್ಯಾಕ್ಚರಿಂಗ್. ಒಂದ್ 2 ಮೆಷಿನ್, ಈಗ ಇದೊಂದು ಮೆಷಿನ್ ನಾವು ಹೊರಗಡೆ ತರ್ತೀವಿ, ಬಾಕಿ ಒಂದ್ 2-3 ಮೆಷಿನ್ ತರ್ತೀವಿ ಅಷ್ಟೇ. ಬಾಕಿ ಎಲ್ಲ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಬಂದು ಬ್ರೆಡ್ ಸ್ಲೈಸರ್. ಬ್ರೆಡ್ ಸ್ಲೈಸ್ ಮಾಡ್ತಾರಲ್ಲ, ಆ ಕಡೆಯಿಂದ ಬ್ರೆಡ್ ಹಾಕ್ತಾರೆ. ಇಲ್ಲಿ ಬ್ಲೇಡ್ಸ್ ಇದೆ. ಇದು ಬ್ಲೇಡ್ಸ್ ವೈಬ್ರೇಟ್ ಆಗ್ತಾ ಇರುತ್ತೆ.
ಕಟ್ ಆಗ್ಬಿಟ್ಟು ಬ್ರೇಕ್ ಚಿಕ್ಕ ಬೇಕರ್ಸ್ ಅಲ್ಲಿ ಅಂದ್ರೆ ಅಲ್ಲೇ ತಗೊಂಡ್ ಚಾಕು ತಗೊಂಡ್ ಕಟ್ ಮಾಡ್ಕೊಡ್ತಾರೆ ದೊಡ್ಡ ಬೇಕರ್ಸ್ ಅಲ್ಲಿ ದೊಡ್ಡ ಬೇಕರ್ಸ್ ಅಲ್ಲಿ ಮಾಡಕ ಈಗ ನಾರ್ಮಲ್ ಎಲ್ಲ ಸ್ಟ್ಯಾಂಡರ್ಡ್ ಕೈಯಲ್ಲಿ ಕಟ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಅಂದ್ರೆ ಪ್ಯಾಕ್ಡ್ ಬ್ರೆಡ್ ಸಿಗುತ್ತಲ್ಲ ನಮ್ಗೆ ಅದೆಲ್ಲ ಇದ್ರಲ್ಲಿ ಕಟ್ ಕೈಯಲ್ಲಿ ಕಟ್ ಏನಾಗಿದೆ ಸೈಜ್ ಯೂನಿಫಾರ್ಮಿಟಿ ಇರಲ್ಲ. ಹೌದು, ಚೆನ್ನಾಗೂ ಕಾಣಲ್ಲ. ಯೂನಿಫಾರ್ಮಿಟಿ ಮೇಂಟೈನ್ ಮಾಡಕ್ಕೆ ಅಂತ ಹೌದು, ಚೆನ್ನಾಗೂ ಇರಲ್ಲ, ವೇಸ್ಟೇಜ್ ಆಗುತ್ತೆ ಅದರಿಂದ. ಓಕೆ ಸರ್. ಸೊ ನೆಕ್ಸ್ಟ್ ಮೆಷಿನ್ ಬಂದು ಶೀಟರ್. ಇದು ಶೀಟರ್ ಅಂದ್ರೆ ನೀವು ಪಫ್ ಮಾಡ್ಬೇಕು, ಖಾರಿ ಮಾಡ್ಬೇಕು ಅಂತಂದ್ರೆ ಡೋನ ಒಂದು ಶೀಟ್ ಮಾಡ್ಬೇಕು. ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಿ, ಹೌದು ಹೌದು, ಟೇಬಲ್ ಮೇಲೆ ಇಟ್ಬಿಟ್ಟು ಹಿಂಗ್ ಮಾಡ್ತಾ ಇರ್ತಾರೆ. ಅದು ತುಂಬಾ ಟಿಡಿಯಸ್ ಜಾಬ್, ಅದೊಂದು ತುಂಬಾ ಕಷ್ಟದ ಕೆಲಸ ಅದು ಮಾಡೋದು. ಅದಕ್ಕೆ ಈ ಶೀಟರ್ ಇದ್ರೆ ಇಲ್ಲಿ ಡೋ ಮಿಕ್ಸ್ ಆದ ತಕ್ಷಣ ಇಲ್ಲಿ ಇಟ್ಬಿಡ್ತಾರೆ ಹಿಂಗೆ. ಆಮೇಲೆ ಇದು ಟು ಅಂಡ್ ಫ್ರೋ ಮೂವ್ ಆಗುತ್ತೆ. ಈ ಬೆಲ್ಟ್ ಬಂದು ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಇಲ್ಲಿ ರೋಲರ್ ರೌಂಡ್ ಶೇಪ್ ಅಲ್ಲಿ ಇಟ್ರೆ ಅದು ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಇದಾಗುತ್ತೆ. ಅಂದ ಇಲ್ಲ, ಇದು ಆಕ್ಚುಲಿ ಶೀಟ್ ಬರುತ್ತೆ ನಿಮ್ಗೆ ಅಷ್ಟೇ. ಆಮೇಲೆ ಫುಲ್ ಶೀಟ್ ಬರುತ್ತೆ. ಆಮೇಲೆ ನೀವು ಸ್ಟೆನ್ಸಿಲ್ ತಗೊಂಡು ಏನ್ ಬೇಕು ಯಾವ ಶೇಪ್ ಅಲ್ಲಿ ಬೇಕು ಅದು ಕಟ್ ನಿಮ್ಗೆ ಪಿಜ್ಜಾ ಬೇಕು ಅಂತಂದ್ರೆ ಪಿಜ್ಜಾ ಕಟ್ ಮಾಡಬಹುದು. ಇಲ್ಲ ಫೈನ್. ಪಫ್ ಬೇಕಿದ್ರೆ ಪಫ್ ಗೆ ನಾನು ಸ್ಕ್ವೇರ್ ಕಟ್ ಮಾಡಿ. ಅನ್ಕೊಂಡೆ ಇದು ಏನದು ಸಂಡಿಗೆ ಎಲ್ಲ ಮಾಡ್ತಾರಲ್ಲ ಹಿಂಗ್ ಇಟ್ಬಿಟ್ಟು ಅದನ್ನ ಒತ್ತೋದು ಆ ತರ ಅನ್ಕೊಂಡೆ. ಇದು ಬರೀ ಶೀಟ್ ಮಾಡ್ಕೊಡುತ್ತೆ ನಿಮ್ಗೆ. ನೀವು ಅದರಲ್ಲಿ ಪಫ್, ಖಾರಿ ಇಲ್ಲ ನಿಮ್ಗೆ ಏನ್ ಬೇಕಿದ್ರೆ ಅದು ಸಮೋಸಾಗೆ ಪಟ್ಟಿ ಕಟ್ ಮಾಡೋದು ಏನ್ ಬೇಕು. ಏನ್ ಕಾಸ್ಟ್ ಸರ್ ಇದು? ಇದು 4 ಲಕ್ಷ ಬರುತ್ತೆ. 4 ಲಕ್ಷ. ಇದು ಎಲ್ಲ ಚಿಕ್ಕ ಬೇಕರ್ಸ್ ಗೆ ಯೂಸ್ ಆಗುತ್ತಾ ಇಲ್ಲ ದೊಡ್ಡವರಿಗೆ ಮಾತ್ರ? ಮೀಡಿಯಂ ಬೇಕರಿ ಇಂದ ಸ್ಟಾರ್ಟ್ ಮಾಡೋರಿಗೆ ಓಕೆ. ಒಂದ್ ದಿನಕ್ಕೆ ಒಂದು 500 ಕೆಜಿ 600 ಕೆಜಿ ಮಾಡೋರಿಗೆಲ್ಲ ಓಕೆ. ಇಲ್ಲ ಚಿಕ್ಕವರು ಏನ್ ಮಾಡ್ಬೇಕು? ಚಿಕ್ಕ ಮಾಡೆಲ್ ಬರುತ್ತೆ, ನಾವು ಮಾಡಲ್ಲ. ಮಾರ್ಕೆಟ್ ಅಲ್ಲಿ ಇದೆ ಮಾಡೆಲ್ ಬರುತ್ತೆ, ಮಾಡಲ್ಲ. ಓಕೆ ಫೈನ್. ಸ್ಟ್ಯಾಂಡರ್ಡ್ ನಾವು ಸ್ವಲ್ಪ ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಜಾಸ್ತಿ ಇದೆ. ಓಕೆ, ಅಂದ್ರೆ ದೊಡ್ಡ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ ಅದಕ್ಕೆ ನೀವು ಹೋಲ್ಸೇಲ್ ಬೇಕರೀಸ್ ಅವರಿಗೆಲ್ಲ ಜಾಸ್ತಿ ನಾವು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.